ಸರ್ ನಿಮ್ಮ ಹಿನ್ನೆಲೆ ತಿಳಿತಾ ಬಂತು, ನೀವು HMR ಸ್ಕೂಲು ಉಳ್ಳಾಳ್ ರೋಡಲ್ಲಿ ಇರೋದು. ಕರೆಕ್ಟ್. ಆಮೇಲೆ ನೀವು ಊರು ಬಂದು ತುಮಕೂರು ಹತ್ರ ಶಿರಾ ಹತ್ರ ಚಿಕ್ಕನಾಯಕನಹಳ್ಳಿ. ಅಲ್ಲೆಲ್ಲ ರೆಸಾರ್ಟ್ ಮಾಡೋದು ಬಿಟ್ಬಿಟ್ಟು ವೈ ವೆಸ್ಟರ್ನ್ ಘಾಟ್ಸ್ ಸರ್? ವೆಸ್ಟರ್ನ್ ಘಾಟ್ಸೇ ಯಾಕೆ? ಮೇಡಮ್, ಕರ್ನಾಟಕದಲ್ಲಿ 4 ಹೆರಿಟೇಜಸ್ ಇದ್ದಾವೆ. ಫಸ್ಟು ಡಿಕ್ಲೇರ್ ಆಗಿದ್ದು ಐಹೊಳೆ ಪಟ್ಟದಕಲ್ಲು, ಎರಡನೇದು ಹಂಪಿ, ಥರ್ಡ್ ವೆಸ್ಟರ್ನ್ ಘಾಟ್ಸು, ಫೋರ್ತ್ ಬೇಲೂರು, ಹಳೆಬೀಡು ಅಂಡ್ ಸೋಮನಾಥಪುರ. ರೀಸೆಂಟಾಗಿ ಆಯ್ತು ಅದು. ಈಗ ಥರ್ಡ್ ಏನಿದೆಯಲ್ಲ, ಇದು ಮನುಷ್ಯ ಮಾಡಿರೋದಲ್ಲ, ಪ್ರಕೃತಿದತ್ತವಾಗಿ ನೇಚರಲ್ಲಿ ಬಂದಿರ್ತಕ್ಕಂಥದ್ದು. ಈ ನ್ಯಾಷನಲ್ ಇದೆಯಲ್ಲ, ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಇದೆಯಲ್ಲ, ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ವೆಸ್ಟರ್ನ್ ಘಾಟ್ಸ್ ವಾಟ್ ಇಸ್ ದ ಅಡ್ವಾಂಟೇಜಸ್ ಆಫ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂತಂದರೆ, ನಮ್ಮ ಸೌತ್ ಇಂಡಿಯಾಕ್ಕೆ ಮನುಕುಲಕ್ಕೆ ಇದೊಂದು ವೆಸ್ಟರ್ನ್ ಘಾಟ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ತೀನಿ. ನಮ್ಮ ಸೌತ್ ಇಂಡಿಯಾ ಫುಲ್ ಡೆಸರ್ಟ್ ಆಗ್ತಾ ಇತ್ತು. ಸೊ ವೆಸ್ಟರ್ನ್ ಘಾಟ್ಸ್ ಇರಲಿಲ್ಲ ಅಂದರೆ ಡೆಸರ್ಟ್ ಆಗ್ತಾ ಇತ್ತು. ಏನಕ್ಕೆ ಅಂದರೆ ಇದು ನೀರು ಜನರೇಷನ್ ಮಾಡ್ತಕ್ಕಂಥ ಜಾಗ. ಮಳೆ ಎಲ್ಲ ನದಿಗಳು ಹುಟ್ಟೋದು ಇಲ್ಲಿಂದಲೇ. ನಮ್ಮ ಕರ್ನಾಟಕದಲ್ಲಿರುವಷ್ಟು ನದಿಗಳು ಯಾವ ರಾಜ್ಯದಲ್ಲೂ ಇಲ್ಲ. ಅಷ್ಟು ನದಿಗಳು ನಮ್ಮ ಕರ್ನಾಟಕದಲ್ಲಿದೆ. ಅಷ್ಟೇ ಬರಗಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಎರಡೂ ಇದೆ ನಮ್ಮಲ್ಲಿ. ನೀರು ಸುಭಿಕ್ಷವಾಗಿದೆ, ಬರಗಾಲನೂ ಅದೇ ಈ ಥರ ಇದೆ. ನಮ್ಮ ನೀರಾವರಿ ಪ್ರಾಜೆಕ್ಟ್ಗಳು ಫಾಸ್ಟಾಗಿ ಆದರೆ ಒಂದು 80 to 90% ನಾವು ಬ್ಯಾರೆಲ್ ಲ್ಯಾಂಡ್ ಇರಿಗೇಷನ್ಸ್ ಮಾಡಿದರೆ ಒಳ್ಳೆ ಪೊಟೆನ್ಷಿಯಲು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಕೊಡುಗೆಯಾಗಿ ವೆಸ್ಟರ್ನ್ ಘಾಟ್ಸ್ ನಮಗೆ ಸಾಕ್ಷಿಯಾಗಿ ನಿಯರ್ಲಿ ಒಂದು 600 ಕಿಲೋಮೀಟರ್ಸ್ ನಮ್ಮಲ್ಲಿ ಇದೆ ವೆಸ್ಟರ್ನ್ ಘಾಟ್ಸ್.